ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬರೆಯನ್ನ ಈಗ ರಾಜ್ಯ ಸರ್ಕಾರ ಎಳೆದಿರುವಂತದ್ದು. ಅಂದ್ರೆ ದಿನಬಳಕೆಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಆದ್ರೆ ಈಗ ರಾಜ್ಯ ಸರ್ಕಾರ ಹಾಲಿನ ದರವನ್ನ ಏರಿಕೆ ಮಾಡಿರುವಂತದ್ದು. ಅಂದ್ರೆ ಲೀಟರಿಗೆ 4 ರೂಪಾಯಿನ ಏನು ಹೆಚ್ಚಳ ಮಾಡಿರುವಂತದ್ದು. ಈಗ ರಾಜ್ಯದ ಜನತೆಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಸಂಕಷ್ಟ ಮತ್ತೆ ಬರೆ ಎಳೆದಂಗೆ ಆಗಿರುವಂತದ್ದು. ಅಂದ್ರೆ ಏನು ಈ ಹಿಂದೆ ಏನು ಇದ್ದಂತಹ ಒಂದು ದರ ಏರಿಕೆ ಹಾಲಿನ ದರ ಇತ್ತು, ಈಗ 4 ರೂಪಾಯಿ ಏರಿಕೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಹಾಲಿನ ದರ ಏರಿಕೆ ಮಾಡುವಾಗ್ಲೂ ಕೂಡ ಒಂದಷ್ಟು ಏನೋ ಪರ ಮತ್ತೆ ವಿರೋಧದ ಚರ್ಚೆನೂ ಕೂಡ ನಡೆದಿತ್ತು. ಅಂದ್ರೆ ನೇರವಾಗಿ ರೈತರಿಗೆ ಹಣ ಸೇರೋದಾದ್ರೆ ಮಾತ್ರ ಈ ಒಂದು ಹಾಲಿನ ದರವನ್ನ ಏರಿಕೆ ಮಾಡ್ಲಿ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಸಿಎಂ ಅವರು ಕೂಡ ಏನು ಇದನ್ನ ಸಂಪುಟ ಸಭೆಯಲ್ಲಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ತೀರ್ಮಾನ ಮಾಡಿ ಇವತ್ತು ಏನು ಹಾಲಿನ ದರವನ್ನ 4 ರೂಪಾಯಿ ಏರಿಕೆ ಮಾಡಿರುವಂತದ್ದು. ಅಂದ್ರೆ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಹೋಟೆಲ್ನ ಮಾಲೀಕರು ಅಥವಾ ಹೋಟೆಲ್ಗಳಲ್ಲಿ ಈಗ ಟೀ ಮತ್ತೆ ಕಾಫಿಯ ಬೆಲೆನೂ ಕೂಡ ಏರಿಕೆ ಆಗುತ್ತಾ ಅನ್ನುವಂತಹ ಒಂದು ಸಂಕಷ್ಟ ಈಗ ರಾಜ್ಯದ ಜನತೆಗೆ ಇರುವಂತದ್ದು. ಅಂದ್ರೆ ಪ್ರತಿಯೊಂದು ದಿನಬಳಕೆಯ ವಸ್ತುಗಳಿಗೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಿದೆ ಅನ್ನುವಂತಹ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರೆ ಹಾಕ್ತಿದ್ರು. ಅಂದ್ರೆ ಈಗಾಗಲೇ ಏನು ಬಸ್ನ ಟಿಕೆಟ್ ದರ ಹೆಚ್ಚಳ ಮಾಡಿ ಆಗಿತ್ತು, ಹಾಗೆ ಮೆಟ್ರೋ ದರನು ಕೂಡ ಹೆಚ್ಚಳ ಮಾಡಿ ಆಗಿತ್ತು. ಈಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿ ಆಗಿದೆ. ಇನ್ನ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗಾಗಲೇ ಏನು ಬೆಲೆ ಏರಿಕೆಯ ಒಂದು ಬಿಸಿಯಲ್ಲಿ ತತ್ತರಿಸಿದಂತಹ ರಾಜ್ಯದ ಜನತೆಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಬರೆಯನ್ನ ಈಗ ರಾಜ್ಯ ಸರ್ಕಾರ ಎಳೆದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂದ್ರೆ ಹಾಲಿನ ದರ ಹೆಚ್ಚಳ ಆಗಿರುವಂಥದ್ದು 4 ರೂಪಾಯಿ, ಆದ್ರೆ ಟೀ ಕಾಫಿ ಇತರ ಬೆಲೆನೂ ಕೂಡ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.